ಪ್ರಜ್ವಲ್ ಪ್ರಕರಣದ ನೆರಳಿನಿಂದ ಬಚಾವಾಗೋದಕ್ಕೆ ಈಗ ಬಿಜೆಪಿಯವರು ಹೊಸದೊಂದು ವಾದವನ್ನು ಮುಂದಿಡ್ತಾ ಇದ್ದಾರೆ. ಆರೋಪ ಬಿಜೆಪಿ ಮೇಲೆ ಬರ್ತಾ ಇದೆ, ಅದರಿಂದ ದೂರವಾಗೋದಕ್ಕೆ ಹೊಸ ವಾದ. ಪ್ರಜ್ವಲ್ ಕಾಂಗ್ರೆಸ್ ಜೆಡಿಎಸ್ ಸಂಸದ ಅಂತ ಟೆಕ್ನಿಕಲ್ ಕಾರಣವನ್ನು ಮುಂದಿಟ್ಟಿದ್ದಾರೆ ಕಮಲಾ ಟೀಮ್. ಈ ಕ್ಷಣಕ್ಕೂ ಕೂಡ ಪ್ರಜ್ವಲ್ ನಿಮ್ಮ ಸಂಸದನೇ. ಜೂನ್ 14ನೇ ತಾರೀಕು ತನಕ ಅವ್ರದ್ದು ಟರ್ಮ್ ಇದೆ. ನಿಮ್ಮ ಬೆಂಬಲಿತ ಸಂಸದ ಪ್ರಜ್ವಲ್ ನೀವೇ ಕ್ರಮ ತಗೋಬೇಕು. ಪ್ರಜ್ವಲ್ ಪರಾರಿಗೂ ಕಾಂಗ್ರೆಸ್ಸೇ ಕಾರಣ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ ಬಿಜೆಪಿ. ಬಟ್ ಹಾಗೆ ಬರಲ್ಲ. ಟೆಕ್ನಿಕಲಿ ಅವ್ರು ಹೇಳ್ತಿರೋದು ಕರೆಕ್ಟ್ ಇರ್ಬೋದು, ಬಟ್ ಈಗ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಿಮ್ಮ ಮೈತ್ರಿಯ ಜೊತೆಯಲ್ಲಿ. ಬೇಕಾದಂಗೆ ಸ್ಟೇಟ್ಮೆಂಟ್ ಕೊಡ್ಬೋದು, ಇಲ್ಲ ಅಂತಲ್ಲ, ಬಟ್ ಹಾಗೆ ವಾದ ಮಾಡೋದಕ್ಕಾಗಲ್ಲ. ಆಮೇಲೆ ಕೇಂದ್ರ ಸರ್ಕಾರನೂ ಕೂಡ ಇದರಲ್ಲಿ ಅವರ ಪಾತ್ರ ಕೂಡ ಇರಬಹುದು ಅಂತಕ್ಕಂಥ ಆರೋಪನ ಕಾಂಗ್ರೆಸ್ ಮಾಡಿರೋದ್ರಿಂದ ಈಗ ಕಾಂಗ್ರೆಸ್ ಮೇಲೆ ಬಿಜೆಪಿಯವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಈಗೆಲ್ಲೋಯ್ತು ಜೋಡೆತ್ತು. ಈಗ ಯಾರಪ್ಪ ಅವರು ಅಲ್ಲ, ಕಾನೂನು ಪ್ರಕಾರವಾಗಿ ನೋಡಿ. ಈಗ ಕಾನೂನು ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಯಾವ ಅಭ್ಯರ್ಥಿ? ಕಾಂಗ್ರೆಸ್ಸು. ಪ್ರಚಾರ ಮಾಡಿದವ್ರು ಯಾರು? ಅವಾಗ ಇಲ್ಲಿನ ರಾಜ್ಯ ನಾಯಕರು ಎಲ್ಲ ಹೋಗಿ ಪ್ರಚಾರ ಮಾಡಿದ್ರಲ್ಲ, ಅವಾಗ ಗೆಲ್ಸಿದ್ದು ಅವರೇ, ಉತ್ತರ ಕೊಡ್ಬೇಕಾಗಿರೋದು ಅವರೇ, ಅವ್ರ MP. ಈಗ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಆಗಿದ್ದಂಥವ್ರು ನೀವು, ಗೆಲ್ಸಿದವ್ರು ನೀವು, ಓಡಾಡಿದವ್ರು ನೀವು, ಪ್ರಚಾರ ಮಾಡಿದವ್ರು ನೀವು, ಬೀದಿಯಲ್ಲಿ ಕೈ ಮುಗಿದವ್ರು ನೀವು ಉತ್ತರ ಕೊಡಬೇಕು. ಬಿಜೆಪಿ ಏನು ಸಂಬಂಧ ರೀ? ಈಗ ಹೋದ ಸಲ 2019ರಾಗ ಯಾರ ಮೈತ್ರಿಯ MP ಅವರು? ಕಾಂಗ್ರೆಸ್ JDS MP. ಈಗ ಅದನ್ನ ತನಿಖೆ ಮಾಡೋರು ಯಾರು? ಕರ್ನಾಟಕ ಸರ್ಕಾರ ಯಾರ್ದೈತಿ? ಅವರು ಪರಾರಿ ಆಗಲಿಕ್ಕೆ ರಾಜ್ಯ ಸರ್ಕಾರ ಮಕ್ಕೊಂಡಿತ್ತ? ಇದು ವ್ಯವಸ್ಥಿತವಾಗಿ ಈ ಪ್ರಕರಣ ಮುಚ್ಚಬೇಕು ಅನ್ನೋಂಥದ್ದು ಕೆಲವೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಉದ್ದೇಶ ಇದೆ. ಆ ಕುಟುಂಬದ ಹೆಸರು ಹಾಳು ಮಾಡುವಂತ ಕೆಲಸ ಮಾಡ್ತಾರೆ. ಮೊದಲೇ ಅದನ್ನ ಬಿಡುಗಡೆ ಮಾಡ್ಬೇಕಾಗಿತ್ತಲ್ಲ. 2,500 ಚೀಟಿ ಇದ್ರೆ 1 ವರ್ಷದಿಂದ ಮಾಡಬೇಕಾಗಿತ್ತು. ಕಾಂಗ್ರೆಸ್ JDS ಅಧಿಕಾರ ಇದ್ದಾಗ ಬಿಡುಗಡೆ ಮಾಡಬಹುದಾಗಿತ್ತು. ಈಗ ಯಾಕೆ ಮಾಡ್ತಾ ಇದ್ದಾರೆ? ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಹಾಲಿ ಸಂಸದರಾಗಿದ್ದು, ಅವ್ರನ್ನ ಸಂಸದರನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ JDSಗೆ ಬೆಂಬಲ ಕೊಟ್ಟಿತ್ತು. ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅವತ್ತು ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆ ಮಾಡಿದ್ರು. ಹಾಗಾಗಿ ಇದರ ಸತ್ಯಾಸತ್ಯತೆ SIT ತನಿಖೆಯ ನಂತರ ಹೊರಗೆ ಬರುತ್ತೆ. ಮತ್ತೆ ಇಡೀ ಪ್ರಕರಣ ಅವ್ರನ್ನ ಅಭ್ಯರ್ಥಿ ಮಾಡಿದ ಮೇಲೆ ಆಗಿರೋ ಪ್ರಕರಣಗಳಲ್ಲ. ನನ್ನ ಕೊಲಿಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಕಳೆದ ಬಾರಿ ಪ್ರಜ್ವಲ್ರನ್ನ ಗೆಲ್ಸಿದ್ದು ಕಾಂಗ್ರೆಸ್ ಅನ್ನೋದೇ ಆದರೆ ಈ ಬಾರಿ ಅದೇ ಪ್ರಜ್ವಲ್ನ ಗೆಲ್ಸೋದಕ್ಕೆ ಬಿಜೆಪಿಯವರು ಪ್ರಯತ್ನ ಪಟ್ಟಿದ್ದಾರೆ ತಾನೆ. ಒಂದು ಕಳಂಕ ಬಂದ ತಕ್ಷಣ ಅದನ್ನ ಹೆಗಲ ಮೇಲಿಂದ ಅಷ್ಟು ಸುಲಭವಾಗಿ ತೊಳ್ಕೊಳಕ್ಕಾಗುತ್ತಾ? ತೊಳ್ಕೊಳ್ಳೋ ಪ್ರಯತ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ? ಅರವಿಂದ್, ಒಂದು ಕಡೆ ತನಿಖೆ ನಡೀತಾ ಇದ್ದಾರೆ, ಇನ್ನೊಂದು ಕಡೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂಥದ್ದು. ಒಂದ್ಸಲ ಬಿಜೆಪಿ ಟಕ್ಕರ್ ಕೊಟ್ಟರೆ ಇನ್ನೊಂದ್ಸಲ ಕಾಂಗ್ರೆಸ್ ಪ್ರತಿ ಟಕ್ಕರ್ ಕೊಡ್ತಾ ಇದೆ. ಅದೇ ರೀತಿಯ ರಾಜಕೀಯವಾಗಿ ಕೆಸರ ಚರ್ಚೆ ನಡೀತಾ ಇರುವಂಥದ್ದು. ಈಗ ಕಾಂಗ್ರೆಸ್ನವ್ರು ಏನನ್ನ ಆರೋಪ ಮಾಡ್ತಾ ಇದ್ದಾರೆ, ಪ್ರಜ್ವಲ್ ಬಗ್ಗೆ ಗೊತ್ತಿದ್ದು ಕೂಡ ನೀವು ಟಿಕೆಟ್ ಕೊಟ್ಟಿದ್ದೀರ ಅನ್ನುವಂತಹ ಟಕ್ಕರನ್ನು ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರಿಗೆ ಕೊಟ್ಟಿದ್ರು. ಆದರೆ ಅಮಿತ್ ಶಾ ಅವರು ಆ ಸಂಬಂಧ ಮಾತನಾಡಿ ನೀವು ಕ್ರಮ ಅಂದರೆ ಇದು ಮೊದಲೇ ನೀವು ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅಮಿತ್ ಶಾ ಅವರು ಕೇಳಿದರು. ಈಗ ಬಿಜೆಪಿಯಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಮತ್ತೊಂದು ಸೂಚನೆ ಬಂದಿರುವಂಥದ್ದು, ಒಂದು ಹೊಸ ವಾದವನ್ನು ಇಡ್ತಾ ಇರುವಂಥದ್ದು. ಯಾವ ರೀತಿ ಅಂದರೆ ನಿನ್ನೆ ಯತ್ನಾಳ್ ಅವರು ಕೂಡ ಅದೇ ಮಾತಾಡಿದ್ದಾರೆ, CT ರವಿ, ಅಶೋಕ್ ಅವರು ಕೂಡ ಅದನ್ನೇ ಮಾತನಾಡಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ JDS ಮೈತ್ರಿ ಆಗಿತ್ತು. ಆ ಸಂದರ್ಭದಲ್ಲಿ ಗೆದ್ದಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರು DKಶಿ ಅವರು ಜೋಡೆತ್ತು ಅಂತ ಹೇಳಿಕೊಂಡು ಅವ್ರ ಪರವಾಗಿ ಪ್ರಚಾರ ಮಾಡಿ ಗೆಲ್ಲಿಸಿದ್ದೀರಾ. ಇನ್ನೂ ಕೂಡ 1 ತಿಂಗಳು 12 ದಿನವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ನಿಮ್ಮ ಮೈತ್ರಿಯ ಫಲವಾಗಿ ಗೆದ್ದಂತಹ ಸಂಸದ, ನಿಮ್ಮ ಸಂಸದ ಅನ್ನುವಂತಹ ಟಕ್ಕರ್ ಕೊಡ್ತಾ ಇರುವಂಥದ್ದು. ಹಾಗಾಗಿ ನೀವೇ ಕ್ರಮ ತೆಗೆದುಕೋಬೇಕು, ನೀವೇ ಜವಾಬ್ದಾರಿ ಹೊತ್ಕೋಬೇಕು ಅನ್ನುವಂಥ ವಾದವನ್ನು ಬಿಜೆಪಿ ಇಡ್ತಾ ಇದೆ. ಇನ್ನೊಂದು, ಪ್ರಜ್ವಲ್ ಹಾಸನದಲ್ಲಿ ಮತ ಹಾಕಿ ನಂತರ ಏರ್ಪೋರ್ಟ್ಗೆ ಹೋಗುವವರೆಗೂ ಕೂಡ ನಿಮ್ಮದೇ ವ್ಯಾಪ್ತಿಯಿಂದ ಯಾವ ರೀತಿ ತಪ್ಪಿಸ್ಕೊಂಡ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದರಲ್ಲಿ ನಿಮ್ಮದೇ ಅಡ್ಜಸ್ಟ್ಮೆಂಟ್ ಇದೆ ಅನ್ನುವಂತಹ ಮತ್ತೊಂದು ಅಸ್ತ್ರವನ್ನು ಕೂಡ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೂಡ್ತಾ ಇದೆ. ಇವೆರಡು ಅಸ್ತ್ರಗಳನ್ನು ಕೂಡ ಎಲ್ಲ ಬಿಜೆಪಿ ನಾಯಕರು ನಾವು ಮಾತನಾಡಬೇಕು, ಆ ಮೂಲಕ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಗಿಸಬೇಕು ಅನ್ನುವಂತಹ ಸೂಚನೆ ಕೂಡ ಹೈಕಮಾಂಡ್ ಬಂದಿರುವಂಥದ್ದು. ಹಾಗಾಗಿನೇ ರಾಜ್ಯ ಬಿಜೆಪಿ ನಾಯಕರು ಈ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅದೇ ತೋಳ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಅಂತ ಗಾದೆ ಇದೆ. ಅಕಸ್ಮಾತ್ ಒಂದು ವೇಳೆ ವಾದಕ್ಕೆ ಹೇಳ್ತಾ ಇರೋದು, ಪ್ರಜ್ವಲ್ ರೇವಣ್ಣ ಎಲೆಕ್ಷನಲ್ಲಿ ಗೆದ್ದು ಆತ SIT ತನಿಖೆಯಲ್ಲಿ ನಿರ್ದೋಷಿ ಅಂತ ಆಗ್ಬಿಟ್ರೆ ಆಗೇನು ಮಾಡ್ತೀರಾ? ಆಗ BJP ಅವರನ್ನು ಕರ್ಕೊಂಡು ಆಲಂಗಿಸ್ಕೊಂಡ್ಬಿಡ್ತೀರಾ? ಈಗ ಮಾತ್ರ ಅವ್ರು ನಮ್ಮವರಲ್ಲ, BJP ಕಾಂಗ್ರೆಸ್ಸಿಂದ ಗೆದ್ದಿರೋದು ಅಂತ ಹಂಗಾಗಲ್ಲ. ಬಟ್ ಟೆಕ್ನಿಕಲಿ ಅವ್ರು ಮಾತನಾಡ್ತಾ ಇರೋದು ಕರೆಕ್ಟ್ ಅಷ್ಟೇ. ಈ ಕ್ಷಣಕ್ಕೂ ಕೂಡ ಅವ್ರ ಸಂಸದರು ಅದು JDS ಕಾಂಗ್ರೆಸ್ ಮೈತ್ರಿಯಿಂದ ಗೆದ್ದಿರೋದು ಅಂತಕ್ಕಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ.